ಈ ವಿಶ್ವದಲ್ಲಿ ಮೊಟ್ಟಮೊದಲು ಪಿತಾಮಹನಾದ ಬ್ರಹ್ಮನು ಜನಿಸಿದನು. ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಗನೇ ಕಶ್ಯಪ. ಕಶ್ಯಪನು ದಕ್ಷನ ಮಕ್ಕಳಾದ ಅದಿತಿ, ದಿತಿ ಮೊದಲಾದವರನ್ನು ಮದುವೆಯಾದನು. ಅದಿತಿಯಿಂದ ಧಾತೃ, ಮಿತ್ರ, ಅರ್ಯಮ, ಶುಕ್ರ, ವರುಣ, ಅಂಶ, ಭಗ, ವಿವಸ್ವಂತ, ಪೂಷ, ಸವಿತೃ, ತ್ವಷ್ಟೃ ಮತ್ತು ವಿಷ್ಣು ಎಂಬ 12 ಅಂದರೆ 12 ಪುತ್ರರನ್ನು ಪಡೆದನು. ಅದಿತಿಯ ಮಕ್ಕಳಾದ ಇವರಿಗೆ ಆದಿತ್ಯರೆಂದು ಹೆಸರು. ಈ 12 ಒಬ್ಬನಾದ ವಿವಸ್ವಂತನೇ ಸೂರ್ಯ. ಇವನ ಮಗ ಮನು. ವಿವಸ್ವಂತನ ಮಗನಾದ್ದರಿಂದ ಇವನಿಗೆ ವೈವಸ್ವತ ಮನು ಎಂದೂ ಹೆಸರು. ಈಗ ಇಡೀ ಜಗತ್ತಿನ ರಾಜ್ಯಭಾರ ಮಾಡುತ್ತಿರುವವನೂ ಇವನು. ಅದಕ್ಕಾಗಿ ನಮ್ಮ ಕಾಲಖಂಡವನ್ನು ವೈವಸ್ವತ ಮನ್ವಂತರ ಎಂದು ಕರೆಯುತ್ತಾರೆ. ಮನುವಿಗೆ ಇಳಾ ಎಂಬ ಮಗಳು, ಇಕ್ಷ್ವಾಕು ಮೊದಲಾದ 10 ಗಂಡು ಮಕ್ಕಳು ಹುಟ್ಟಿದರು. ಇಕ್ಷ್ವಾಕುವಿನ ವಂಶದಲ್ಲಿ ಕೊಕ್ಷಿ, ವಿಕುಕ್ಷಿ, ಪೃಥು, ತ್ರಿಶಂಕು, ಭರತ, ಸಗರ, ದಿಲೀಪ, ಭಗೀರಥ, ಕಕುತ್ಸ, ರಘು, ಅಂಬರೀಷ, ನಹುಷ, ಯಯಾತಿ, ನಾಭಾಗ, ಅಜ ಮೊದಲಾದ ರಾಜರು ಆಳಿದರು. ಇಕ್ಷ್ವಾಕು ವಂಶದವರು ಗಂಗಾ ನದಿಯ ಉತ್ತರದಲ್ಲಿ ಕೋಸಲವೆಂಬ ದೊಡ್ಡ ರಾಜ್ಯವನ್ನು ಆಳುತ್ತಿದ್ದರು. ಕೋಸಲದ ರಾಜಧಾನಿ ಅಯೋಧ್ಯೆ. ಪರಮ ಪಾವನವಾದ ಗಂಗಾ ನದಿಯ ಉಪನದಿ ಸರಯು. ಈ ಪವಿತ್ರ ಸರಯೂ ನದಿಯ ದಕ್ಷಿಣ ತೀರದಲ್ಲಿ ಅಯೋಧ್ಯಾ ನಗರವಿತ್ತು. ಇದನ್ನು ಮನು ಚಕ್ರವರ್ತಿಯೇ ಕಟ್ಟಿಸಿದ್ದನು. ಇದು 12 ಯೋಜನ ಅಂದರೆ 120 ಮೈಲಿ ಉದ್ದವಾಗಿಯೂ 3 ಯೋಜನ ಅಂದರೆ 30 ಮೈಲಿ ಅಗಲವಾಗಿಯೂ ಇತ್ತು. ಅಯೋಧ್ಯೆಯು ತುಂಬ ಸಮತಲವಾದ ಭೂಮಿಯ ಮೇಲಿತ್ತು. ಈ ನಗರದಲ್ಲಿ 7 ಅಂತಸ್ತಿನಷ್ಟು ಎತ್ತರವಾದ ಕಟ್ಟಡಗಳು, ಅಗಲವಾದ ರಸ್ತೆಗಳು, ಸುಂದರವಾದ ಉದ್ಯಾನವನಗಳೂ ಇದ್ದವು. ವೇದ ಪಾಠ ಶಾಲೆಗಳು, ಸಂಗೀತ ಮತ್ತು ನೃತ್ಯ ಶಾಲೆಗಳು, ಸ್ತ್ರೀ ನಾಟಕ ಸಂಘಗಳು ಅಲ್ಲಿದ್ದವು. ಆಟದ ಬಯಲುಗಳನ್ನು, ಕ್ರೀಡಾಗೃಹಗಳನ್ನು ಅಯೋಧ್ಯೆ ಹೊಂದಿತ್ತು. ನಗರದಲ್ಲಿ ಅಂಗಡಿಗಳು ಕ್ರಮಬದ್ಧವಾಗಿ ವಿಂಗಡಿಸಲ್ಪಟ್ಟಿದ್ದವು. ಯುದ್ಧಕ್ಕೆ ಸಂಬಂಧಿಸಿದ ಅನೇಕ ಆಯುಧಗಳನ್ನು, ನಿತ್ಯ ಜೀವನಕ್ಕೆ ಉಪಯುಕ್ತವಾದ ವಿವಿಧ ರೀತಿಯ ಯಂತ್ರಗಳನ್ನು, ದಿನ ಬಳಕೆಯ ಪದಾರ್ಥಗಳನ್ನು, ವಜ್ರವೈಡೂರ್ಯಗಳನ್ನು ಅಲ್ಲಿ ಮಾರುತ್ತಿದ್ದರು. ಅಯೋಧ್ಯೆಯಲ್ಲಿ ಯಥೇಚ್ಛವಾಗಿ ಸಿಹಿ ನೀರನ್ನು ಸರಬರಾಜು ಮಾಡುವ ಏರ್ಪಾಟೂ ಇದ್ದಿತು. ಒಳಚರಂಡಿ ವ್ಯವಸ್ಥೆಯನ್ನೂ ಅಯೋಧ್ಯೆ ಹೊಂದಿತ್ತು. ನಗರವನ್ನು ನಿರ್ಮಲವಾಗಿಡುವ ಅತ್ಯುತ್ತಮ ಯೋಜನೆಯೂ ಇತ್ತು. ರಾಮಾಯಣ ಪ್ರಸಂಗವು ನಡೆದ ಕಾಲದಲ್ಲಿ ಕೋಸಲ ದೇಶವನ್ನು ದಶರಥ ಮಹಾರಾಜ ಆಳುತ್ತಿದ್ದ. ಅವನು ಅಜ ಮಹಾರಾಜ ಮತ್ತು ಇಂದೂಮತಿಯರ ಮಗ. ದಶರಥನು ಬಹಳ ಸತ್ಯವಂತನು, ಮಹಾಪರಾಕ್ರಮಿಯು, ಧರ್ಮಶೀಲನು, ವೇದಾಂಗ ಪಾರಂಗತನೂ ಆಗಿದ್ದನು. ದಶರಥನ ಬಳಿ ಆನೆ, ಕುದುರೆ, ರಥ ಮತ್ತು ಪದಾತಿಗಳಿಂದ ಕೂಡಿದ ಚತುರಂಗ ಸೇನೆಯಿತ್ತು. ಇವನ ಸೇನೆಯಲ್ಲಿ ವಿಂಧ್ಯ ಪರ್ವತ, ಹಿಮವತ ಪರ್ವತಗಳಲ್ಲಿ ಹುಟ್ಟಿದ ಭದ್ರ, ಮಂದ್ರ, ಮೃಗ ಎಂಬ ವಿವಿಧ ಜಾತಿಗಳಿಗೆ ಸೇರಿದ ಆನೆಗಳಿದ್ದವು. ದೇವಲೋಕದ ಐರಾವತ, ಪುಂಡರೀಕ, ಅಂಜನ, ವಾಮನ, ಕುಮುದ, ಪುಷ್ಪದಂತ, ಸಾರ್ವಭೌಮ ಮತ್ತು ಸುಪ್ರತಿಕ ಎಂಬ 8 ದಿಗ್ಗಜಗಳ ವಂಶಗಳಿಗೆ ಸೇರಿದ ಆನೆಗಳಿದ್ದವು. ಕಂಭೋಜ, ಬಾಹಲಿಕ, ಪನಾಯು ಮತ್ತು ಸಿಂಧೂ ದೇಶಗಳಲ್ಲಿ ಜನಿಸಿದ ಉತ್ತಮ ವರ್ಗದ ಕುದುರೆಗಳೂ ದಶರಥನ ಸೇನೆಯಲ್ಲಿದ್ದವು.
ಸುಸಜ್ಜಿತವಾಗಿದ್ದ ಸೈನ್ಯವಿದ್ದುದರಿಂದ ರಾಜ್ಯದಲ್ಲಿ ಶತ್ರು ಭಯವೇ ಇರಲಿಲ್ಲ. ಜನರು ಸುಖ, ಸಂತೋಷ, ನೆಮ್ಮದಿಗಳಿಂದ ಇದ್ದರು. ದಶರಥನಿಗೆ 8 ಜನ ಮಂತ್ರಿಗಳು. ಅವರು ದೃಷ್ಟಿ, ಜಯಂತ, ವಿಜಯ, ಸಿದ್ಧಾರ್ಥ, ಅರ್ಥಸಾಧಕ, ಅಶೋಕ, ಮಂತ್ರಪಾಲ ಮತ್ತು ಸುಮಂತ್ರ. ಇವರಲ್ಲಿ ಸುಮಂತ್ರನೇ ಪ್ರಧಾನ ಮಂತ್ರಿ. ಮಂತ್ರಿಗಳೆಲ್ಲರೂ ಬಹಳ ಬುದ್ಧಿವಂತರು, ರಾಷ್ಟ್ರದ ಬಗ್ಗೆ ಅಪಾರ ನಿಷ್ಠೆಯುಳ್ಳವರೂ ಆಗಿದ್ದರು. ಪ್ರಜೆಗಳ ಯೋಗಕ್ಷೇಮವೇ ಅವರ ಗುರಿಯಾಗಿತ್ತು. ಅದಕ್ಕಾಗಿ ಅವರು ಹಗಲಿರುಳು ಶ್ರಮಿಸುತ್ತಿದ್ದರು. ದಶರಥನ ಆಸ್ಥಾನದಲ್ಲಿ ವಸಿಷ್ಠ, ವಾಮದೇವ, ಸುಯಜ್ಞ, ಜಾಬಾಲಿ, ಕಾಶ್ಯಪ, ಗೌತಮ, ಮಾರ್ಕಂಡೇಯ, ದೀರ್ಘಾಯು, ಕಾತ್ಯಾಯನ ಮೊದಲಾದ ಪ್ರಸಿದ್ಧ ಪುರೋಹಿತರಿದ್ದರು. ವಸಿಷ್ಠ ಮತ್ತು ವಾಮದೇವರು ಇವರಲ್ಲಿ ಪ್ರಮುಖರಾಗಿದ್ದರು. ಈ ಪುರೋಹಿತರು ಕಾಲಕಾಲಕ್ಕೆ ತಕ್ಕಂತೆ ರಾಜನಿಂದ ಯಜ್ಞಯಾಗಾದಿಗಳನ್ನು ಮಾಡಿಸಿ ದೇವತೆಗಳನ್ನು ತೃಪ್ತಿಪಡಿಸುತ್ತಿದ್ದರು. ಋತುಮಾನಕ್ಕೆ ಸರಿಯಾಗಿ ಮಳೆ, ಬೆಳೆಗಳು ಆಗುವಂತೆ ಪ್ರಾರ್ಥಿಸಿಕೊಳ್ಳುತ್ತಿದ್ದರು. ಯಾರು ಧರ್ಮ ಮಾರ್ಗ ಬಿಟ್ಟು ನಡೆಯದಂತೆ ನೋಡಿಕೊಳ್ಳುತ್ತಿದ್ದರು. ದಶರಥ ಮಹಾರಾಜನಿಗೆ 3 ಪತ್ನಿಯರು. ಗಂಗಾ ನದಿಯ ದಕ್ಷಿಣ ತೀರದಲ್ಲಿ ದಕ್ಷಿಣ ಕೋಸಲ ಎಂಬ ಇನ್ನೊಂದು ರಾಜ್ಯವಿತ್ತು. ಅದರ ಅರಸ ಭಾನುಮಂತ. ಅವನ ಮಗಳಾದ ಕೌಸಲ್ಯ ದೇವಿಯೇ ದಶರಥನ ಮೊದಲ ಹೆಂಡತಿ. ಮಗಧ ದೇಶಾಧಿಪತಿ ಶೂರರಾಜನ ಮಗಳು ಸುಮಿತ್ರಾದೇವಿ. ಎರಡನೆಯವಳು ಕೇಕೆಯ ದೇಶದ ಅರಸ ಅಶ್ವಪತಿ ರಾಜನ ಮಗಳಾದ ಕೈಕೇಯಿ. ಮೂರನೆಯವಳು. 3 ಪತ್ನಿಯರು ದಶರಥನಿಗೆ ಅನುರೂಪವಾಗಿ ನಡೆದುಕೊಳ್ಳುತ್ತಿದ್ದರು. ಹೀಗೆ ದಕ್ಷರಾದ ಮಂತ್ರಿಗಳು, ಮಹಾತ್ಮರಾದ ಪುರೋಹಿತರು, ಅನುರೂಪರಾದ ಮಡದಿಯರಿಂದ ಕೂಡಿದ ದಶರಥನು ಧರ್ಮದಿಂದ ರಾಜ್ಯವಾಳುತ್ತಿದ್ದನು. ಅವನು ಸ್ವರ್ಗದಲ್ಲಿರುವ ದೇವೇಂದ್ರನಂತೆ ಕಂಗೊಳಿಸುತ್ತಿದ್ದನು. ಕೋಸಲ ರಾಜ್ಯವನ್ನು ಸುಖ ಸಂತೋಷಗಳ ಬೀಡಾಗಿಸಿದ್ದನು. ಇಷ್ಟೆಲ್ಲ ಆದರೂ ದಶರಥನಿಗೆ ಒಂದು ಚಿಂತೆ ಮಾತ್ರ ತಪ್ಪಿರಲಿಲ್ಲ. ಅವನಿಗೆ ವಯಸ್ಸಾಗುತ್ತಾ ಬಂದರೂ ಮಕ್ಕಳೇ ಆಗಿರಲಿಲ್ಲ. ಹೀಗಿರುವಾಗ ಒಮ್ಮೆ ದಶರಥನಿಗೆ ಅಶ್ವಮೇಧ ಯಾಗವನ್ನು ಮಾಡಬೇಕೆಂಬ ಅಪೇಕ್ಷೆ ಉಂಟಾಯಿತು. ಯಾಗವನ್ನು ಮಾಡಿದಾಗ ದೇವತೆಗಳ ಅನುಗ್ರಹವಾಗುತ್ತದೆ. ಆಗ ಅವರನ್ನು ಪ್ರಾರ್ಥಿಸಿಕೊಂಡು ಮಕ್ಕಳನ್ನು ವರವಾಗಿ ಪಡೆಯಬಹುದು ಅನ್ನಿಸಿತು. ಮಂತ್ರಿಗಳನ್ನು, ಪುರೋಹಿತರನ್ನು ಕರೆಸಿ ತನ್ನ ಯೋಜನೆಯನ್ನು ತಿಳಿಸಿದ. ಅವರ ಅಭಿಪ್ರಾಯ ಸಲಹೆಗಳನ್ನು ಕೇಳಿದ. ಪುರೋಹಿತರಿಗೂ ಮಂತ್ರಿಗಳಿಗೂ ರಾಜನ ಮಾತು ಕೇಳಿ ಬಹಳ ಆನಂದವಾಯಿತು. ಯಾಗ ಯಜ್ಞಾದಿಗಳನ್ನು ಮಾಡುವುದು ಬಹಳ ಒಳ್ಳೆಯದು. ಇದರಿಂದ ಲೋಕದಲ್ಲಿ ಧರ್ಮ ಬೆಳೆಯುತ್ತದೆ, ನಿನ್ನ ಇಚ್ಛೆ ಈಡೇರುತ್ತದೆ, ಮೋಕ್ಷವೂ ದೊರಕುತ್ತದೆ ಎಂದರು. ಆನಂತರ ಸುಮಂತ್ರನು ಮಹಾರಾಜ ವಿಭಾಂಡಕ ಎಂಬ ಮುನಿಗೆ ಋಷ್ಯಶೃಂಗನೆಂಬ ಮಗನಿದ್ದಾನೆ. ಅವನು ದೊಡ್ಡ ತಪಸ್ವಿ, ಮಹಾತ್ಮ. ಹಿಂದೆ ಒಮ್ಮೆ ಅಂಗದೇಶದಲ್ಲಿ ಮಳೆಯೇ ಆಗದೆ ಭೀಕರವಾದ ಕ್ಷಾಮವು ತಲೆದೋರಿತ್ತು. ಆಗ ಅಲ್ಲಿಯ ರಾಜನಾದ ರೋಮಪಾದನು ತನ್ನ ಮಂತ್ರಿಗಳ ಸಲಹೆಯಂತೆ ಋಷ್ಯಶೃಂಗನ ಆಶ್ರಮಕ್ಕೆ ಹೋಗಿ ಅವನನ್ನು ಪ್ರಾರ್ಥಿಸಿಕೊಂಡು ಅಂಗದೇಶಕ್ಕೆ ಕರೆತಂದನು. ಋಷ್ಯಶೃಂಗನು ಅಂಗದೇಶದಲ್ಲಿ ಕಾಲಿಟ್ಟ ಕೂಡಲೇ ಅವನ ಮಹಿಮೆಯಿಂದ ಅಂಗದೇಶದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯಿತು. ದೇಶದ ಕ್ಷಾಮ ನೀಗಿ ಮತ್ತೆ ಸುಭಿಕ್ಷ ಮೂಡಿತು. ರೋಮಪಾದನು ತನ್ನ ಮಗಳಾದ ಶಾಂತಿಯನ್ನು ಅವನಿಗೆ ಕೊಟ್ಟು ವಿವಾಹ ಮಾಡಿ ಅವರನ್ನು ತನ್ನ ರಾಜ್ಯದಲ್ಲೇ ಉಳಿಸಿಕೊಂಡನು. ದಶರಥ ಮಹಾರಾಜ, ನಿನ್ನ ಅಶ್ವಮೇಧ ಯಾಗದ ನೇತೃತ್ವವನ್ನು ಅದೇ ಋಷ್ಯಶೃಂಗನಿಗೆ ವಹಿಸು. ನೀನು ಅಂಗದೇಶಕ್ಕೆ ಹೋಗಿ ಆ ಮಹಾಮಹಿಮನನ್ನು ಕರೆದುಕೊಂಡು ಬಾ ಎಂದರು. ದಶರಥನು ಸುಮಂತ್ರನ ಸಲಹೆಯಂತೆ
ಅಂಗದೇಶಕ್ಕೆ ಹೋಗಿ ರೋಮಪಾದನನ್ನು ಕಂಡನು. ತಾನು ಅಶ್ವಮೇಧ ಯಾಗ ಮಾಡಲಿರುವುದನ್ನು ತಿಳಿಸಿದನು. ಆ ಯಾಗದ ಯಜಮಾನ್ಯ ವಹಿಸುವಂತೆ ಋಷ್ಯಶೃಂಗನನ್ನು ಪ್ರಾರ್ಥಿಸಿಕೊಂಡನು. ಋಷ್ಯಶೃಂಗನು ಅದಕ್ಕೆ ಸಂತೋಷದಿಂದ ಒಪ್ಪಿ ತನ್ನ ಪತ್ನಿ ಶಾಂತಿಯೊಡನೆ ಕೂಡಿ ಅಯೋಧ್ಯೆಗೆ ಬಂದನು. ಅಶ್ವಮೇಧ ಯಾಗವನ್ನು ಮಾಡುವ ಸಂಕಲ್ಪಿಸುವ ರಾಜನು ಯಾಗಕ್ಕೆ ಮೊದಲು ಸುಂದರವಾದ ಸುಲಕ್ಷಣಗಳುಳ್ಳ ಒಂದು ಕುದುರೆಯನ್ನು ದೇಶ ವಿದೇಶಗಳಲ್ಲಿ ಸಂಚರಿಸಲು ಬಿಡುತ್ತಿದ್ದನು. ಈ ಕುದುರೆಯೇ ಯಜ್ಞಾಶ್ವದ ಬೆಂಗಾವಲಾಗಿ ಒಂದು ಸೈನ್ಯ ಹೊರಡುತ್ತಿತ್ತು. ಕುದುರೆಯು ಬೇರೆ ಬೇರೆ ದೇಶಗಳಿಗೆ ಹೋದಾಗ ಆ ದೇಶದ ರಾಜರು ಅದನ್ನು ಭಕ್ತಿ ಗೌರವಗಳಿಂದ ಸ್ವಾಗತಿಸಿ ಯಾಗಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿ ಕಪ್ಪ ಕಾಣಿಕೆಗಳನ್ನು ನೀಡಬೇಕು. ಹಾಗಿಲ್ಲದೆ ಅವರು ಯಜ್ಞಾಶ್ವವನ್ನು ತಡೆಗಟ್ಟಿದರೆ ಅವರು ಯಾಗ ಮಾಡುವ ರಾಜನನ್ನು ವಿರೋಧಿಸಿದಂತೆ. ಆಗ ಯಾಗ ಕುದುರೆಯ ರಕ್ಷಣೆಗಾಗಿ ಬಂದಿದ್ದ ಸೈನಿಕರು ಅವರೊಡನೆ ಹೋರಾಡಿ ಸೋಲಿಸಿ ಕಪ್ಪ ಕಾಣಿಕೆಗಳನ್ನು ವಸೂಲು ಮಾಡಿಕೊಳ್ಳಬೇಕು. ಆನಂತರವೇ ಅವರು ಯಜ್ಞಾಶ್ವವನ್ನು ಮುಂದಿನ ದೇಶಕ್ಕೆ ಕರೆದುಕೊಂಡು ಹೋಗಬೇಕು. ಹೀಗೆ ಎಲ್ಲ ದೇಶಗಳಲ್ಲೂ ಸಂಚರಿಸಿ ವಿಶ್ವವಿಜಯಿಗಳಾದವರು ಮಾತ್ರ ಯಾಗವನ್ನು ಮಾಡಬಹುದಿತ್ತು. ಈ ಸಂಪ್ರದಾಯದಂತೆ ದಶರಥನೂ ಸಹ ಯಜ್ಞಾಶ್ವವನ್ನು ವಿಜಯ ಯಾತ್ರೆಗಾಗಿ ಬಿಟ್ಟನು. ಇತ್ತ ಸರಯೂ ನದಿಯ ಉತ್ತರ ತೀರದಲ್ಲಿದ್ದ ವಿಶಾಲ ಬಯಲು ಪ್ರದೇಶದಲ್ಲಿ ಯಾಗಶಾಲೆಯ ನಿರ್ಮಾಣ ಪ್ರಾರಂಭವಾಯಿತು. ಯಾಗದ ಉಪಕರಣಗಳನ್ನು ಮಾಡಬಲ್ಲ ಶಿಲ್ಪಿಗಳು, ಚಿತ್ರಕಾರರು, ಬಡಗಿಗಳು ಶ್ರಮ ವಹಿಸಿ ಕೆಲಸ ಮಾಡತೊಡಗಿದರು. ಎತ್ತರವಾದ ಸ್ಥಳದಲ್ಲಿ ವಿಶಾಲವಾದ ಯಜ್ಞಶಾಲೆಯ ಸೃಷ್ಟಿಯಾಯಿತು. ಅದರ ಸುತ್ತಲೂ ಲಕ್ಷಾಂತರ ಜನರು ಕುಳಿತು ಯಾಗದ ಕಲಾಪಗಳನ್ನು ನೋಡಲು ಅನುಕೂಲವಾಗಿತ್ತು. ಶಿಲ್ಪಿಗಳು ಯೂಪಸ್ತಂಭವನ್ನು ಕಟ್ಟಿದರು. ಶಾಸ್ತ್ರ ರೀತಿಯಲ್ಲಿ ವೇದಿಕೆಯನ್ನೂ ನಿರ್ಮಿಸಿದರು. ರಾಜ್ಯದ ಎಲ್ಲ ಹಳ್ಳಿ ಪಟ್ಟಣಗಳಿಂದಲೂ ದೂರದ ದೇಶಗಳಿಂದಲೂ ಬರಲಿದ್ದ ಲಕ್ಷಾವಧಿ ಜನರಿಗೋಸ್ಕರವಾಗಿ ದೊಡ್ಡ ದೊಡ್ಡ ವಸತಿ ಗೃಹಗಳನ್ನು ನಿರ್ಮಿಸತೊಡಗಿದರು. ವಿದೇಶಗಳಿಂದ ಬರುವ ರಾಜ ಮಹಾರಾಜರುಗಳಿಗಾಗಿ ಅರಮನೆಯಂತಹ ಭವ್ಯವಾದ ಪ್ರಾಸಾದಗಳನ್ನು ಕಟ್ಟಿದರು. ಅಶ್ವಶಾಲೆ, ಉಗ್ರಾಣಗಳು, ಸಾಮೂಹಿಕ ಭೋಜನ ಗೃಹಗಳನ್ನು ಅವರು ಸಿದ್ಧಪಡಿಸಿದರು. ನಾಟಕ ಗೃಹಗಳು, ನರ್ತನ ಶಾಲೆಗಳು, ಪ್ರದರ್ಶನ ಮತ್ತು ವ್ಯಾಪಾರದ ಮಳಿಗೆಗಳನ್ನು, ಕ್ರೀಡಾಂಗಣವನ್ನು ಅವರು ನಿರ್ಮಿಸಿದರು. ಕುಡಿಯುವ ನೀರಿನ ಬಾವಿಗಳನ್ನು, ಇನ್ನಿತರ ಸಾರ್ವಜನಿಕ ಸೌಲಭ್ಯಗಳನ್ನು ಒದಗಿಸಿದರು. ಒಟ್ಟಿನಲ್ಲಿ ಅಲ್ಲಿ ಒಂದು ಸುಸಜ್ಜಿತವಾದ ದೊಡ್ಡ ಉಪನಗರವನ್ನೇ ನಿರ್ಮಿಸಿಬಿಟ್ಟರು. ಯಾಗವು ಒಂದು ಮಹಾಧರ್ಮ ಕಾರ್ಯ. ಯಾಗ ಮಾಡುವವರಿಗಷ್ಟೇ ಅಲ್ಲದೆ ಇಡೀ ವಿಶ್ವಕ್ಕೆ, ಮಾನವ ಕೋಟಿಗೆ, ಪಶು ಪಕ್ಷಿ ಪ್ರಾಣಿ ಸಸ್ಯಾದಿ ಎಲ್ಲ ಜೀವಿಗಳಿಗೆ ಮಂಗಳವಾಗಲಿ ಎಂಬುದು ಯಾಗ ಮಾಡುವ ಉದ್ದೇಶ. ಆದ್ದರಿಂದ ಯಾಗದಲ್ಲಿ ಭಾಗವಹಿಸುವುದು, ಯಾಗ ನಡೆಯುವುದಕ್ಕೆ ಸಹಾಯ ಮಾಡುವುದು ಒಂದು ಪುಣ್ಯ ಕಾರ್ಯವೆಂದು ಜನರು ಭಾವಿಸುತ್ತಿದ್ದರು. ಅಂತೆಯೇ ದಶರಥನು ಅಶ್ವಮೇಧ ಯಾಗ ಮಾಡುವ ವಿಷಯ ತಿಳಿದ ಕೂಡಲೇ ಹಿಮಾಲಯ, ವಿಂಧ್ಯ, ಅರಾವಳಿ ಮೊದಲಾದ ಪರ್ವತಗಳಲ್ಲೂ ವಿವಿಧ ಮಹಾರಣ್ಯಗಳಲ್ಲೂ ತಪೋನಿರತರಾಗಿದ್ದ ಋಷಿಮುನಿಗಳು ಅಯೋಧ್ಯೆಗೆ ಆಗಮಿಸಿದರು. ದೂರ ದೂರದ ಊರುಗಳಿಂದ ಲಕ್ಷಾಂತರ ಜನರು ಯಜ್ಞದಲ್ಲಿ ಪಾಲ್ಗೊಳ್ಳುವ ತವಕದಿಂದ ಅಯೋಧ್ಯೆಗೆ ಬಂದರು. ದಶರಥನ ಮಾವ ಕೇಕೆಯ ಮಹಾರಾಜನು, ಮಿಥಿಲಾ ದೇಶದ ಜನಕರಾಜನು, ದಶರಥನ ಮಿತ್ರರಾದ ಅಂಗದೇಶದ ರೋಮಪಾದನು, ಕಾಶಿರಾಜನು, ದಕ್ಷಿಣ ಕೋಸಲ ದೇಶ, ಮಗಧ ದೇಶ, ಪೂರ್ವ ದೇಶ, ದಕ್ಷಿಣ ದೇಶ, ಸಿಂಧು ಸೌವೀರ, ಸೌರಾಷ್ಟ್ರಗಳ ಭೂಪಾಲರು ಯಜ್ಞ ಕಾರ್ಯದಲ್ಲಿ ಸಹಕರಿಸುವ ಸಲುವಾಗಿ ಅಯೋಧ್ಯೆಗೆ ಬಂದರು. ಹೀಗೆ ಅನೇಕ ಕಡೆಗಳಿಂದ ಬಂದ ಜನರಿಂದ ಅಯೋಧ್ಯೆ ತುಂಬಿ ಹೋಯಿತು.
ಅವರೆಲ್ಲರಿಗೂ ಸೂಕ್ತವಾದ ವಸತಿ ಗೃಹಗಳನ್ನು ಬಿಟ್ಟುಕೊಡಲಾಯಿತು. ಅವರ ಊಟ ಉಪಚಾರಗಳ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಯಿತು. 1 ವರ್ಷದ ನಂತರ ವಿಜಯ ಯಾತ್ರೆಯನ್ನು ಮುಗಿಸಿಕೊಂಡು ಯಜ್ಞಾಶ್ವವು ಅಯೋಧ್ಯೆಗೆ ಹಿಂದಿರುಗಿತು. ಆ ನಂತರ ಸರಯೂ ನದಿಯ ಉತ್ತರ ತೀರದಲ್ಲಿ ದಶರಥ ಮಹಾರಾಜನ ಅಶ್ವಮೇಧ ಯಾಗವು ಪ್ರಾರಂಭವಾಯಿತು. ಋಷ್ಯಶೃಂಗನು ಪ್ರಧಾನ ಋತ್ವಿಜನಾಗಿ ಯಜ್ಞ ಕಾರ್ಯಗಳನ್ನು ನಡೆಸತೊಡಗಿದ್ದನು. ಯಜ್ಞದ ಹೋತೃ, ಅಧ್ವರ್ಯ, ಉದ್ಗಾತೃ ಮತ್ತು ಬ್ರಹ್ಮ ಎಂಬ 4 ಪ್ರಮುಖ ಅಧಿಕಾರಿಗಳಿಗೆ 4 ಋತ್ವಿಜರನ್ನು ನಿಯಮಿಸಲಾಯಿತು. ವಿಧಿವತ್ತಾಗಿ ಅಗ್ನಿ ಪೂಜೆ ನಡೆಸಿ ಅಗ್ನಿಗೆ ಮಾಡಬೇಕಾದ ಅರ್ಪಣೆಗಳನ್ನು ವೈಭವದಿಂದ ಸಲ್ಲಿಸಲಾಯಿತು. ಅನಂತರ ಋಷ್ಯಶೃಂಗನು ದಶರಥನಿಂದ ಪುತ್ರ ಕಾಮೇಷ್ಟಿ ಎಂಬ ಒಂದು ಯಾಗವನ್ನು ಮಾಡಿಸಿದನು. ಈ ಯಾಗವು ಶಾಸ್ತ್ರೋಕ್ತವಾಗಿ ನಡೆಯಿತು. ದಶರಥ ಮಹಾರಾಜನು ತನ್ನ ಪತ್ನಿಯರೊಂದಿಗೆ ಭಯ ಭಕ್ತಿಯಿಂದ ಯಾಗ ಮಾಡಿದನು. ಅಪಾರವಾಗಿ ಗೋವುಗಳನ್ನು, ಭೂಮಿಯನ್ನು, ಧನವನ್ನು ಬಡಬಗ್ಗರಿಗೆ ದಾನ ಮಾಡಿದನು. ಯಾಗದ ಕೊನೆಯ ಹಂತವಾಗಿ ಅಗ್ನಿಗೆ ಆಜ್ಞೆ ನೀಡಲಾಯಿತು, ಅಂದರೆ ತುಪ್ಪವನ್ನು ಹುಯ್ಯಲಾಯಿತು. ಆ ಕೂಡಲೇ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ದೇವದೂತನೊಬ್ಬ ಯಜ್ಞಕುಂಡದಿಂದ ಎದ್ದು ಬಂದ. ಅವನ ಕೈಯಲ್ಲಿ ಒಂದು ಚಿನ್ನದ ಪಾತ್ರೆ ಇತ್ತು. ದಶರಥನು ಭಕ್ತಿಯಿಂದ ಮೇಲೆದ್ದು ಆ ದೇವದೂತನಿಗೆ ನಮಸ್ಕರಿಸಿದನು. ದೇವದೂತನು, ದಶರಥ, ನಿನ್ನ ಯಾಗದಿಂದ ದೇವತೆಗಳು ಸಂತೋಷಗೊಂಡಿದ್ದಾರೆ. ಈ ಪಾತ್ರೆಯಲ್ಲಿರುವ ಪಾಯಸವನ್ನು ನಿನ್ನ ಪತ್ನಿಯರಿಗೆ ಹಂಚು, ನಿನ್ನ ಅಭಿಲಾಷೆ ಈಡೇರುತ್ತದೆ ಎಂದನು. ದಶರಥನು ಆ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿದ್ದ ಪಾಯಸವನ್ನು ತನ್ನ 3 ಪತ್ನಿಯರಿಗೂ ಹಂಚಿದ. ಅವರು ಭಕ್ತಿಯಿಂದ ಆ ಪಾಯಸವನ್ನು ಸ್ವೀಕರಿಸಿದರು, ತುಂಬು ಹರ್ಷದಿಂದ ಸೇವಿಸಿದರು. ಯಾಗ ಮಾಡಿದುದು ಸಾರ್ಥಕವಾಯಿತೆಂದು ಎಲ್ಲರಿಗೂ ಸಂತೋಷವಾಯಿತು. ದಶರಥನನ್ನು ಅಭಿನಂದಿಸಿ ತಮ್ಮ ಸ್ಥಾನಗಳಿಗೆ ತೆರಳಿದರು. ದಶರಥನಿಗೂ ತುಂಬ ಆನಂದವಾಯಿತು. ಯಾಗ ನಡೆದು 1 ವರ್ಷವಾಯಿತು. ಚೈತ್ರ ಮಾಸ ಶುಕ್ಲ ಪಕ್ಷದ ನವಮಿಯ ದಿನ, ಅದು ಮಧ್ಯಾಹ್ನದ ಸಮಯ. ಆಗ ಪುನರ್ವಸು ನಕ್ಷತ್ರವಾಗಿತ್ತು. ಈ ಶುಭ ಮುಹೂರ್ತದಲ್ಲಿ ಕೌಸಲ್ಯ ದೇವಿ ಒಂದು ಗಂಡು ಮಗುವಿಗೆ ಜನ್ಮವಿತ್ತಳು. ಮಾರನೆಯ ದಿನ, ಅಂದರೆ ದಶಮಿಯ ದಿನ ಬೆಳಿಗ್ಗೆ ಪುಷ್ಯ ನಕ್ಷತ್ರದಲ್ಲಿ ಕೈಕೇಯಿಯು ಒಂದು ಗಂಡು ಮಗುವನ್ನು ಪ್ರಸವಿಸಿದಳು. ಅದೇ ದಿನ ಮಧ್ಯಾಹ್ನ ಆಶ್ಲೇಷ ನಕ್ಷತ್ರದಲ್ಲಿ ಸುಮಿತ್ರೆಯು ಅವಳೀ ಗಂಡು ಮಕ್ಕಳನ್ನು ಹೆತ್ತಳು. ಆಗ ಅಯೋಧ್ಯ ನಗರದಲ್ಲಿ ಆನಂದವೋ ಆನಂದ. ಎಲ್ಲೆಲ್ಲಿ ನೋಡಿದರೂ ಉತ್ಸವದ ಸಂಭ್ರಮ. ಪ್ರಜೆಗಳು ತಮ್ಮ ಕೋರಿಕೆ ಈಡೇರಿತೆಂಬ ಹರ್ಷದಿಂದ ಕುಣಿದಾಡಿದರು. ದಶರಥನ ಸಂತೋಷವನ್ನಂತೂ ಹೇಳಲೇ ಅಸಾಧ್ಯ. ದಶರಥನು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನೂ ನಡೆಸಿದ. ಇಡೀ ಊರಿಗೆ ಸಿಹಿ ಹಂಚಿಸಿದ. ಬಡಬಗ್ಗರಿಗೆ ಉದಾರವಾಗಿ ಅನ್ನ, ಬಟ್ಟೆ, ಹಣ ಮೊದಲಾದವುಗಳನ್ನು ದಾನ ಮಾಡಿದ. 4 ಮಕ್ಕಳಿಗೂ ನಾಮಕರಣವಾಯಿತು. ಕೌಸಲ್ಯ ಪುತ್ರನಿಗೆ ರಾಮ ಎಂದು ನಾಮಕರಣವಾಯಿತು. ಕೈಕೇಯಿಯ ಮಗನನ್ನು ಭರತ ಎಂದು ಕರೆದರು. ಸುಮಿತ್ರೆಯ ಮಕ್ಕಳಿಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಎಂದು ಹೆಸರಿಟ್ಟರು. 4 ಮಕ್ಕಳು ತುಂಬ ಮುದ್ದಾಗಿದ್ದವು, ತೇಜಸ್ಸಿನಿಂದ ಕೂಡಿದ್ದವು. ನೋಡಿದವರಿಗೆ ಆನಂದವೀಯುವ ಮುಗುಳ್ನಗೆಯನ್ನು ಬೀರುತ್ತಿದ್ದವು. ತಾಯಂದಿರ ಹಾಲು ಕುಡಿದು ದಷ್ಟಪುಷ್ಟವಾಗಿ ಬೆಳೆದವು. ಮಕ್ಕಳು ತಮ್ಮ ತೊದಲ್ನುಡಿಯಿಂದ ಅರಮನೆಯಲ್ಲಿ ಸಂತಸದ ಹೊಳೆ ಹರಿಸಿದವು. ತಮ್ಮ ಬಾಲ್ಯದ ಆಟ ಪಾಠಗಳಿಂದ ಹೆತ್ತವರ ಮನರಂಜಿಸಿದವು. ದಿನೇ ದಿನೇ ದೃಷ್ಟಿ ತಾಕುವಷ್ಟು ಸುಂದರವಾಗಿ ಬೆಳೆದವು. ಮಕ್ಕಳಿಗೆ ಅಕ್ಷರಾಭ್ಯಾಸವಾಯಿತು. ಆಟದ ಕಡೆಯಿಂದ ಮಕ್ಕಳು ಪಾಠದ ಕಡೆಗೂ ಗಮನ ಹರಿಸಿದರು. ಗುರುಗಳು ಕಲಿಸಿದನ್ನು ಏಕಾಗ್ರ ಚಿತ್ತದಿಂದ ಅಭ್ಯಾಸ ಮಾಡಿದರು.
ನಾಲ್ವರು ವೇದಾಂಗಗಳನ್ನು ಕಲಿತರು, ಶಾಸ್ತ್ರಗಳನ್ನು ಇತಿಹಾಸವನ್ನು ಅರಿತರು, ಧನುರ್ವಿದ್ಯೆಯಲ್ಲಿ ನಿಪುಣರಾದರು, ಆನೆ ಸವಾರಿ ಕುದುರೆ ಸವಾರಿ ಮಾಡುವುದರಲ್ಲಿ ಪ್ರವೀಣರಾದರು, ಬಹಳ ಧೈರ್ಯವಂತರು, ಬುದ್ಧಿವಂತರು, ಒಳ್ಳೆಯ ಗುಣಗಳಿಂದ ಕೂಡಿದವರು ಆಗಿದ್ದರು. ಈ ಬಾಲಕರು ಅಣ್ಣ ತಮ್ಮಂದಿರು ನಾಲ್ವರು ತುಂಬ ಅನ್ಯೋನ್ಯವಾಗಿ ಪ್ರೀತಿಯಿಂದ ಇದ್ದರು. ಲಕ್ಷ್ಮಣನಿಗಂತೂ ರಾಮನ ಮೇಲೆ ಬಹಳ ವಿಶ್ವಾಸ. ಊಟ ಮಾಡುವಾಗ, ಆಟ ಆಡುವಾಗ, ನಿದ್ದೆ ಮಾಡುವಾಗ ಯಾವಾಗಲೂ ಸಹ ಲಕ್ಷ್ಮಣ ರಾಮನ ಜೊತೆಗೇ ಇರುತ್ತಿದ್ದ. ರಾಮನಿಗೂ ಅಷ್ಟೇ ಲಕ್ಷ್ಮಣನ ಮೇಲೆ ಅಪಾರ ಅನುರಾಗ. ರಾಮ ಲಕ್ಷ್ಮಣರ ಹಾಗೆ ಭರತ ಶತ್ರುಘ್ನರು ಒಬ್ಬರಿಗೊಬ್ಬರು ಬಹಳ ಹಚ್ಚಿಕೊಂಡಿದ್ದರು. ಅವರಿಬ್ಬರೂ ಎಂದಿಗೂ ಜೊತೆ ಬಿಟ್ಟವರೇ ಅಲ್ಲ. ಈ ನಾಲ್ವರು ಬಾಲಕರು ಎಲ್ಲರ ಬಳಿಯೂ ಬಹಳ ಪ್ರೀತಿಯಿಂದ ನಡೆದುಕೊಳ್ಳುತ್ತಿದ್ದರು. ಶ್ರೀರಾಮನು ಎಲ್ಲರ ಕಣ್ಮಣಿ. ಹಿರಿಯರಲ್ಲಿ ಆತನಿಗೆ ಬಹಳ ಭಕ್ತಿ, ಕಿರಿಯರನ್ನು ಕಂಡರೆ ತುಂಬ ವಿಶ್ವಾಸ. ಅವನು ಬಹಳ ಬುದ್ಧಿವಂತ, ಆದರೆ ಅಹಂಕಾರ ಅವನ ಬಳಿಯೇ ಸುಳಿಯುತ್ತಿರಲಿಲ್ಲ. ಅವನು ಧ್ವನಿ ಎತ್ತಿ ಮಾತನಾಡಿದವನೇ ಅಲ್ಲ, ಸುಮ್ಮನೆ ತಾಳ್ಮೆ ಕಳೆದುಕೊಳ್ಳುತ್ತಿರಲಿಲ್ಲ. ಆದರೆ ತಪ್ಪು ಮಾಡಿದವರಿಗೆ ಬುದ್ಧಿ ಕಲಿಸದೇ ಬಿಡುತ್ತಿರಲಿಲ್ಲ. ತಪ್ಪು ಮಾಡಿ ಅದನ್ನು ಒಪ್ಪಿಕೊಂಡವರನ್ನು ಅಪ್ಪಿಕೊಂಡು ತನ್ನ ಉದಾರತೆಯನ್ನು ತೋರಿಸುತ್ತಿದ್ದ. ಹೀಗೆ ರಾಮ ಧರ್ಮವಾಗಿ ನಡೆಯುತ್ತಿದ್ದ, ನೀತಿವಂತನಾಗಿ ಬಾಳುತ್ತಿದ್ದ, ತನ್ನ ಕರ್ತವ್ಯಗಳನ್ನು ಬಿಡದೇ ನಡೆಸುತ್ತಿದ್ದ. ದಶರಥನ ಮಗನಾದ್ದರಿಂದ ದಾಶರಥಿ ಎಂದು, ರಘುವಂಶದಲ್ಲಿ ಜನಿಸಿದ್ದರಿಂದ ರಾಘವನೆಂದು ಅವನನ್ನು ಕರೆಯುತ್ತಿದ್ದರು. ಇಕ್ಷ್ವಾಕುವಿನ ಮೊಮ್ಮಗನಾದ ಕಕುತ್ಸ ಎಂಬುವನು ಮಹಾಪರಾಕ್ರಮಿ. ಒಮ್ಮೆ ದೇವದಾನವರ ನಡುವೆ ನಡೆದ ಯುದ್ಧದಲ್ಲಿ ರಾಕ್ಷಸರ ಕೈ ಮೇಲಾಗಿತ್ತು. ಆಗ ದೇವತೆಗಳು ಕಕುತ್ಸನ ಸಹಾಯ ಬೇಡಿದರು. ಆ ಸಮಯದಲ್ಲಿ ಕಕುತ್ಸನು ಸಾಕ್ಷಾತ್ ಇಂದ್ರನನ್ನೇ ತನ್ನ ವಾಹನವಾಗಿ ಮಾಡಿಕೊಂಡು ರಾಕ್ಷಸರನ್ನು ಯುದ್ಧದಲ್ಲಿ ಸೋಲಿಸಿದ. ಈ ಕಕುತ್ಸನ ಪೀಳಿಗೆಯವನಾದ್ದರಿಂದ ರಾಮನಿಗೆ ಕಾಕುತ್ಸ ಎಂದೂ ಹೆಸರಿತ್ತು. ಹುಡುಗರು ಬೆಳೆದು ದೊಡ್ಡವರಾದರು. ಯೌವನ ಸಮೀಪಿಸಿತು. ತನ್ನ ಮಕ್ಕಳಿಗೆ ಮದುವೆ ಮಾಡಲು ದಶರಥ ಯೋಚಿಸಿದ. ಈ ಸಮಯಕ್ಕೆ ಸರಿಯಾಗಿ ವಿಶ್ವಾಮಿತ್ರ ಮಹರ್ಷಿಗಳು ಅವನ ಆಸ್ಥಾನಕ್ಕೆ ಬಂದರು. ಇನ್ನು ಮುಂದಿನದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ.